ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಡೇ ಸ್ಟಾರ್ಟ್ ಆಗಿರೋದೇ ಮೆಟ್ರೋಯಿಂದ ಅಂತ ಹೇಳ್ಬೋದು. ಯಾಕಂದರೆ ಡೈಲಿ ಬೇಗ ಎದ್ದು ಮೇಕಪ್ ಕ್ಲಾಸಿಗೆ 9 o'clock ಹೊರಡ್ತಿದ್ದೆ. ಇವತ್ತು 12 o'clock ಕ್ಲಾಸು ಅಂತ ಹೇಳಿದ್ರು. ಸೊ ಹಾಗಾಗಿ 11 o'clock ಎದ್ದುಬಿಟ್ಟು ನಾನು ಹೊರಟೆ ಮೆಟ್ರೋ ಕಡೆಗೆ. ಹೇಗೂ 1 hour ಟೈಮ್ ಇದೆಯಲ್ಲ ಅಂತ ನಿಧಾನಕ್ಕೆ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಒಂದು ಮೆಟ್ರೋ ಮಿಸ್ ಆಯಿತು. ಮತ್ತೆ 15 ನಿಮಿಷ ವೆಯ್ಟ್ ಮಾಡಿಕೊಂಡು ಇನ್ನೊಂದು ಮೆಟ್ರೋಗೆ ನಾನು ಹೊರಟೆ ವಿಜಯನಗರಕ್ಕೆ. ಇವತ್ತು ನನ್ನ ದಿನ ಸ್ವಲ್ಪ ಕಷ್ಟನೇ ಅನ್ನಿಸ್ತು. ಯಾಕೆಂದರೆ ಇವತ್ತು ತುಂಬ ಮೆಮೊರೇಬಲ್ ಡೇ ಆಗಿತ್ತು. ನಮ್ಮ ಮೇಕಪ್ ಕೋರ್ಸ್ ಕಂಪ್ಲೀಟ್ ಆಯಿತು. ಲಾಸ್ಟ್ ಡೇ ಆಗಿರೋದ್ರಿಂದ ಲಾಸ್ಟಲ್ಲಿ ಏರ್ ಬ್ರಷ್ ಡೆಮೋ ಇಟ್ಟಿದ್ದರು. ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಫ್ಲೋಲೆಸ್ಸಾಗಿ ಬಂತು. ನನಗಂತೂ ತುಂಬಾ ಇಷ್ಟ ಆಯಿತು. ನಾವು ಲೇಟಾಗಿ ಹೋಗಿದ್ದೀವಿ ಅಂತ ಫಸ್ಟಿಂದ ಏನೇನೆಲ್ಲ ಮಾಡಿದ್ದೀವಿ ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಆ ಮೇಕಪ್ ನೋಡ್ತಾ ನೋಡ್ತಾ ಟೈಮ್ ಹೋಗಿರೋದೇ ಗೊತ್ತಾಗಲಿಲ್ಲ. ಫ್ಲೋಲೆಸ್ ಫಿನಿಶಿಂಗ್ ಬಂತು. ನನಗಂತೂ ತುಂಬಾ ಇಷ್ಟ ಆಯಿತು. ಬೇಜಾರೇನು ಅಂದರೆ ಇವತ್ತು ಮೇಕಪ್ ಕ್ಲಾಸ್ ಲಾಸ್ಟ್ ಡೇ ಅಲ್ವಾ, ತುಂಬಾ ಬೇಜಾರಾಗ್ತಾಯಿದೆ. ಡೈಲಿ ರುಟೀನ್ ಆಗಿತ್ತು. ಕ್ಲಾಸು, ಫ್ರೆಂಡ್ಸು, ಲರ್ನಿಂಗು ಎಲ್ಲನೂ ಸಡನ್ ಸ್ಟಾಪ್ ಆಯಿತು. ಸಡನ್ ಎಂಡ್ ಅಂತ ಅಂದರೆ ಸ್ವಲ್ಪ ಬೇಜಾರಾಗೇ ಆಗುತ್ತೆ. ಎಲ್ಲರೂ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಮೇಕಪ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾವು ಇವತ್ತು ಪ್ರಾಡಕ್ಟ್ ತೊಗೊಳ್ಳೋಣ ಅಂತ ಪ್ಲ್ಯಾನಲ್ಲಿದ್ದೆ. ಸೊ ಹಾಗಾಗಿ ಪ್ರಾಡಕ್ಟ್ ಎಲ್ಲ ತಗೋಬೇಕು ಇವತ್ತು. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಪ್ರಾಡಕ್ಟ್ ತೊಗೊಳ್ಳೋಣ ಅಂತ. ಆಲ್ರೆಡಿ ನಾನೆಲ್ಲ ತಗೊಂಡಿದ್ದೆ. ಸೊ ಬಿಲ್ ಮಾಡ್ತಾಯಿದ್ದೆ. ಲಾಸ್ಟ್ ಟೈಮು ಕೂಡ ನಾನು ಏನೇನೆಲ್ಲ ಬೇಕು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೆ. ಇನ್ನೂ ಸ್ವಲ್ಪ ತೊಗೋಬೇಕಿದ್ದಿತ್ತು. ಸೊ ಹಾಗಾಗಿ ಹೋಗಿದ್ದೆ. ಎಲ್ಲ ತೊಗೊಂಡಾಯಿತು. ಅವರು ಬಿಲ್ ಹಾಕ್ತಾಯಿದ್ರು. ನನ್ನ ಫ್ರೆಂಡು ಕೂಡ ನನ್ನ ಜೊತೆಗೆ ಬಂದಿದ್ದರು. ಅವರೂ ಪ್ರಾಡಕ್ಟ್ ಎಲ್ಲ ತೊಗೊತಾ ಇದ್ದರು. ಆಗಲೇ 6:30 ಆಗಿತ್ತು ಟೈಮು. ನಾನಿನ್ನೂ 3 ಮೆಟ್ರೋ ಚೇಂಜ್ ಮಾಡಿಕೊಂಡು ಮೆಟ್ರೋ ತುಂಬಾ ರಶ್ ಇರುತ್ತೆ. ನನ್ನ ಫ್ರೆಂಡು ನನಗೆ ಮೆಟ್ರೋ ಸ್ಟೇಷನ್ವರೆಗೂ ಡ್ರಾಪ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಟೈಮ್ ಆಗಿರೋದ್ರಿಂದ. ಸೊ ಅವರು ಮೆಟ್ರೋಗೆ ಬಿಟ್ಟು ಹೋಗ್ತೀನಿ, ಲಗೇಜ್ ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನೆಲ್ಲ ತಗೊಂಡೆ ಅಂತ ತೋರಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನೆಲ್ಲ ಫುಲ್ ಏನೇನು ತೊಗೊಂಡು ಬಂದೆ ಅಂತ